ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನವಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿಡ್ಲಘಟ್ಟ ಕೋರ್ಟ್ಗೆ ಸದ್ಯ ಪೊಲೀಸ್ನವರು ಕರೆ ತರ್ತಾ ಇದ್ದಾರೆ. ಜೆಎಂಎಫ್ಸಿ ಕೋರ್ಟ್ಗೆ ಪೊಲೀಸ್ನವರು ಕರೆ ತರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ಬಳಿ ಭದ್ರತೆಯನ್ನು ಒದಗಿಸಲಾಗಿದೆ. ಹೌದು, ಈ ಪ್ರಕರಣವನ್ನು ಗಮನಿಸಬೇಕಾಗುತ್ತೆ. ರಾಜೀವ್ ಗೌಡ ಅಮೃತ ಗೌಡ ಅವರಿಗೆ ನಿಂದಿಸಿರ್ತಾರೆ, ಅವಾಚ್ಯ ಪದಗಳನ್ನು ಬಳಕೆ ಮಾಡಿರ್ತಾರೆ. ಧಮ್ಕಿ ಲೀಡರ್ ಅಂತಲೇ ರಾಜೀವ್ ಗೌಡ ಇತ್ತೀಚೆಗೆ ಹೆಸರನ್ನು ಕೂಡ ಪಡೆದುಕೊಂಡಿದ್ರು. ಕಾಂಗ್ರೆಸ್ಗೆ ಮುಜುಗರದ ಸನ್ನಿವೇಶ ಇದು. ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ರಾಜೀವ್ ಗೌಡ ಅವರ ವಿಚಾರಣೆ ಕೂಡ ನಡೆದಿದೆ. ಗೌಪ್ಯವಾಗಿ ಅಲ್ಲಿರಿಸಿ ವಿಚಾರಣೆಯನ್ನು ಮಾಡಲಾಗಿದೆ. ಜೆಎಂಎಫ್ಸಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಬೇಕಾಗಿತ್ತು. ಇದೀಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಬಂಧನ ಕೂಡ ಆಗಿದೆ. ಶಿಡ್ಲಘಟ್ಟ ಕೋರ್ಟ್ಗೆ ಪೊಲೀಸ್ನವರು ಕರೆ ತರ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜೆಎಂಎಫ್ಸಿ ಕೋರ್ಟ್ಗೆ ಪೊಲೀಸ್ನವರು ಕರೆ ತರ್ತಾ ಇರೋದು. ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ಬಳಿ ಭದ್ರತೆಯನ್ನು ಸದ್ಯ ಒದಗಿಸಲಾಗಿದೆ. ಡಿಆರ್ ವಾಹನ ಸೇರಿ 100 ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಮೈಕಲ್ ಹಾಗೂ ರಾಜೀವ್ ಇವರನ್ನ ಕೂಡ ಪೊಲೀಸ್ನವರು ಕರೆ ತರ್ತಾ ಇರುವಂಥದ್ದು. ನೋಡಿ, ಗೆಸ್ಟ್ ಹೌಸ್ನಲ್ಲಿ ಅಥವಾ ಆಸುಪಾಸಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಯಾಕಂದರೆ ಯಾರಾದರೂ ಕಾರ್ಯಕರ್ತರು, ಅಭಿಮಾನಿಗಳು ಮಗದೊಂದು ಗಲಾಟೆಗಳು ಸಂಭವಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಸೊ ರಾಜೀವ್ ಗೌಡನನ್ನು ವಿಚಾರಣೆಯನ್ನು SP, DYSP ಉನ್ನತ ಅಧಿಕಾರಿಗಳು ನಡೆಸಿದ್ದಾರೆ. ವಿಚಾರಣೆಯ ಬಳಿಕ ಇದೀಗ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಪೊಲೀಸ್ನವರು ಕರೆ ತರ್ತಾ ಇದ್ದಾರೆ. ಪೌರಾಯುಕ್ತಿಗೆ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಿಂದ ಗೋವಾಕ್ಕೆ ತೆರಳುವ ಸಂದರ್ಭದಲ್ಲಿ ರಾಜೀವ್ ಗೌಡ ಬಂಧನವಾಗಿದೆ. ಇದು ಒಂದು ಭಾಗ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಈ ರಾಜೀವ್ ಗೌಡ, ಕಾಂಗ್ರೆಸ್ಗೆ ಮುಜುಗರದ ಸನ್ನಿವೇಶ. ಕೇರಳದಿಂದ ಗೋವಾಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಸೋಮವಾರ ರಾಜೀವ್ ಗೌಡರನ್ನು ಬಂಧಿಸಿದ್ದಾರೆ. ಬಟ್ ಗೌಪ್ಯ ಸ್ಥಳದಲ್ಲಿತ್ತು, ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ನವರು ಕರೆ ತರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ.